ನಮಸ್ಕಾರ. ನಿನ್ನೆ ಸಮೀರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಫಸ್ಟೇ ಟಾಪಿಕ್ ಬಂದ್ಬಿಡ್ತೀನಿ, ಯಾಕಂದರೆ ನಮ್ಮ ಜನಗಳಲ್ಲಿ ಅರ್ಧ ಜನ ತಲೆನೇ ಇಲ್ಲ ಗುರು. ಫಸ್ಟ್ ಟಾಪಿಕ್ ಆಗಿ ಬರ್ತೀನಿ ಅಂದರೆ, ನಿನ್ನೆ ಮಾಡಿದ ವಿಡಿಯೋ ಏನಕ್ಕೋಸ್ಕರ ಅಂದರೆ, ಅವನು ಒಂದು ಮುಸ್ಲಿಂ ಹುಡುಗಿ ಅಂತ ನೇಮ್ ತಗೊತಾನೆ. ಇದೇ ಸಮೀರ್ ಹೇಳ್ತಾನೆ ಹಿಂದೂ ಮುಸ್ಲಿಂ ಅಂತ ಬಂದರೆ ಮೆಟ್ ತಗೊಂಡು ಹೊಡಿರಿ ಅಂತ. ನನ್ನ ಮಗ ಮಧ್ಯದಲ್ಲಿ ಬಂದು ಹಿಂದೂ ಮುಸ್ಲಿಂ ಅಂತ ಕಡ್ಡಿ ಏನಾದ್ರು ಅಲ್ಲಾಡಿಸಿದ್ರೆ ಆ ನನ್ನ ಮಗನ ಚಪ್ಲಿ. ಈಗ ಅವನು ಮುಸ್ಲಿಂ ಅನ್ನೋ ಹುಡುಗಿ ಹೆಸರನ್ನ ತಗೊಂತವನೆ. ಅದ್ರಲ್ಲೂ ಅಷ್ಟೇ ಹಿಂದೂ ಮುಸ್ಲಿಂ ಅಂತ ನಾನು ಹೇಳ್ತಾನೆ. ಫಸ್ಟ್ ಒಂದು ಹುಡುಗಿ ಇದ್ಲು, ಆಮೇಲೆ ಇವಾಗ ಒಬ್ಳು ಮುಸ್ಲಿಂ ಹುಡುಗಿ ಅಂತ ವಿಡಿಯೋ ಮಾಡ್ತಾನೆ ಅಂತ. ಮುಸ್ಲಿಂ ಹುಡುಗಿ ಇದ್ದಾಳಲ್ಲ, ಅವಳನ್ನ ಬಿಟ್ರೆ ನಿನ್ನ ಹತ್ರ ಟ್ಯಾಲೆಂಟ್. ಈಗ ಅವನು ಹಿಂದೂ ಮುಸ್ಲಿಂ ಅಂತ ತಗೊಂತಾನಲ್ಲ, ಅವನಿಗೆ ಅಂತ ಹೊಡಿತೀರಾ? ಅದನ್ನ ನೀವು ಹೇಳಿ. ಇದನ್ನ ಪೂರ್ತಿಯಾಗಿ ನೋಡ್ದಂಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ವಟ ವಟ ಅಂತ ಅಂತಿರೋ ಅವನ ಫ್ಯಾನ್ಸ್ಗೆ ನನಗೂ 2 ನಿಮಿಷ ಸಾಕು ಅವರಮ್ಮ ಅಕ್ಕ ಅಂತ ಬೈಯೋದಕ್ಕೆ ಅಲ್ವಾ? ಅರೆ ಆ ಥರ ಅಷ್ಟೆಲ್ಲ ಬೈದು ನಾನು ವಿಡಿಯೋದಲ್ಲಿ ಚೀಪಾಗಿ ನನಗೆ ಇಷ್ಟ ಇಲ್ಲ. ಹಾಗಂತ ನನಗೆ ಬೈಯಕ್ಕೆ ಬರಲ್ಲ ಅಂತನೂ ಅಲ್ಲ. ನಾನು ಸಮೀರ್ನ ಕೇಳಿದಿಷ್ಟೇ, ನೀನೇ ಅಲ್ವೇನಪ್ಪ ಹೇಳಿದ್ದು ಹಿಂದೂ ಮುಸ್ಲಿಂ ಅಂತ ಯಾರು ಅಂದರೆ ಚಪ್ಪಲಿ ತೊಗೊಂಡು ಹೊಡಿರಿ ಅಂತ ನಿನ್ನ ವಿಡಿಯೋದಲ್ಲೇ. ಈಗ ನೀನು ಯಾಕೆ ಮುಸ್ಲಿಂ ಹುಡುಗಿ ಅಂತ ಮೆನ್ಷನ್ ಮಾಡ್ತಿದ್ಯಾ? ಈ ಕ್ವಶನ್ ನಾನು ಕೇಳಿದ ತಪ್ಪ ನಿಮ್ಮ ಪ್ರಕಾರ? ಅದಕ್ಕೆ ಅವನ ಫ್ಯಾನ್ಸ್ ಬಂದ್ಬಿಟ್ಟು ಸೌಜನ್ಯ ಬಗ್ಗೆ ವಿಡಿಯೋ ಮಾಡ್ಬೇಕಾದ್ರೆ ನೀನು ಎಲ್ಲಿದ್ದು? ಲೈ, ಸ್ವಲ್ಪ ಕೆಳಗಡೆ ಹೋಗಿ ನನ್ನ ವೀಡಿಯೋಸ್ನ ನೋಡ್ರಿ. ನಾನು ಸೌಜನ್ಯ ಮ್ಯಾಟ್ರ್ ಬಂದಾಗಲೇ ನಾನು ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡಿದ್ದು. ಅದರಿಂದನೇ ನಾನು ಸ್ವಲ್ಪ ಪ್ರಾಬ್ಲಮ್ಗಳನ್ನ ಹೆದರಿಸ್ದೆ. ಅದು ಯಾವುದು ಗೊತ್ತಿಲ್ಲದಂಗೆ ಸುಮ್ಮನೆ ಇಲ್ಲಿ ಬಂದು ಕೂತ್ಕೊಂಡು ವಟ ವಟ ಅನ್ನೋದಲ್ಲ. ನಾನು ಕೇಳ್ತಾ ಇದ್ದೆ ಇಷ್ಟೇ ನಿಮಗೆ. ಅವನು ಫಸ್ಟ್ ಹೇಳ್ತಾನೆ, ಫಸ್ಟ್ ಒಂದು ಹುಡುಗಿ ಜೊತೆ ಇದ್ದ, ಆಮೇಲೆ ಇವಾಗ ಮುಸ್ಲಿಂ ಹುಡುಗಿ ಜೊತೆ ವಿಡಿಯೋ ಮಾಡ್ತಾ ಇದ್ದಾನೆ ಅಂತ. ನಾನು ಅದನ್ನೇ ಕೇಳಿದ್ದು. ಇದರಲ್ಲಿ ಇನ್ನೊಂದು ಯಾವುದೋ ಬೇರೆ ಹುಡುಗಿ ಜೊತೆ ಇಲ್ಲ ಸಿಮ್ರನ್ ಅನ್ನೋ ಹುಡುಗಿ ಜೊತೆ ವಿಡಿಯೋ ಮಾಡ್ತಾನೆ ಅಂದರೆ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಮುಸ್ಲಿಂ ಅನ್ನೋ ಹುಡುಗಿ ಅಂತ ಯಾಕೆ ಮೆನ್ಷನ್ ಮಾಡಿದೆ? ಫ್ಲೋಲ್ ಬಂತು. ಓ ನಿಜ, ಅವರು ಒಂದೊಂದು ವಿಡಿಯೋ ಎಡಿಟ್ ಮಾಡಬೇಕಾದ್ರೂ ಕೂತ್ಕೊಂಡು ಕ್ಲೀನಾಗಿ ಮಾಡಿರ್ತಾರೆ. ಇದು ಯಾಕೆ ಅಂತ ನನಗೆ ಗೊತ್ತು. ಆಮೇಲೆ ಸ್ವಲ್ಪ ಜನ ಬುದ್ಧಿವಂತರಿದ್ದಾರೆ, ಅವ್ರಿಗೆ ಅರ್ಥ ಆಗತ್ತೆ. ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ? ಅಂಧಾಭಿಮಾನಿಗಳು ಅಂತ ಇರ್ತಾರೆ, ಬ್ಲೈಂಡ್ ಫಾಲೋವರ್ಸ್. ಅವನೇನು ಹೇಳಿದ್ರು ಸರಿ, ಅದನ್ನು ಫಸ್ಟ್ ಬಿಡ್ರಿ, ಕ್ವಶನ್ ಮಾಡೋದು ಕಲೀರಿ. ನಾನು ಅಷ್ಟೇ, ನಾನು SMRಗೆ ಬಕೆಟು, ನಂಗೊಂದು ಬಕೆಟು ಅಂದ್ಕೊಂಡ್ರೆ ನೀವೆಲ್ಲ ಅವನಿಗೆ ಸಮೀರ್ಗೆ ಸಿಂಟೆಕ್ಸು, ಡ್ರಮ್ಮು. ನನ್ನ ಮಕ್ಕಳು ನೀವು. ನಾನು SMRಗೂ ಬಕೆಟ್ ಅಲ್ಲ, ಯಾರಿಗೂ ಅದಲ್ಲ. ಅದು ನಾನು ಕೇಳ್ತಿರೋ ಕ್ವಶನ್ ಇಷ್ಟೇ. ಸಿಮ್ರನ್ ಹುಡುಗಿ ಜೊತೆ ವಿಡಿಯೋ ಮಾಡ್ತಿದ್ದೇನೆ ಅಂತ ಹೇಳ್ಬೋದಾಗಿತ್ತು, ಇಲ್ಲ ಬೇರೆ ಹುಡುಗಿ ಜೊತೆ ವಿಡಿಯೋ ಮಾಡ್ತಿದ್ದೇನೆ ಅಂತ ಹೇಳ್ಬೋದಾಗಿತ್ತು. ಅದು ಯಾಕೆ ಮುಸ್ಲಿಂ ಹುಡುಗಿ ಅಂತ ಮೆನ್ಷನ್ ಮಾಡಿದೆ? ಇದು ನಿಮ್ಗಳಿಗೆ ಅರ್ಥ ಆಗಲ್ಲ. ಆಮೇಲೆ ಅವನಿಗೆ ವಿಡಿಯೋ ಸಪೋರ್ಟ್ ಮಾಡಬೇಕಾದ್ರೆ ನಿಮ್ಮಲ್ಲಿ ತುಂಬ ಜನ SMR ಇಂಟರ್ವ್ಯೂನ ನೋಡೇ ಇಲ್ಲ. ಫಸ್ಟ್ ಹೋಗಿ ನೋಡ್ರಿ ಅವನ ಇಂಟರ್ವ್ಯೂನ. ಅವನೆಲ್ಲೂ ಕೂಡ ಸಮೀರ್ ಬಗ್ಗೆ ಮಾತಾಡಿಲ್ಲ. ಈ ಥರ ನೋವೊಂದು ನಿಂತ್ಕೊಂಡಿದ್ದೆ ಒಂದು ಕಾಸ್ಟ್ಗೆ, ಸೌಜನ್ಯ ಕೇಸ್ಗೆ. ಆಗ ನನಗೆ ತುಂಬ ಹೇಟ್ರೆಡ್ ಬಂತು. ಯಾಕಪ್ಪ ಆ ಮ್ಯಾಟರ್ ನಾನು ಎಂಟ್ರಿ ಆಗಬೇಕು ಅಂತ ಸುಮ್ಮನಾದೆ ಅಂತ ಅವ್ನು ಹೇಳೋನೆ. ಸಮೀರ್ ಸರಿ ಇಲ್ಲ, ಸಮೀರ್ ಸುಳ್ಳು ಹೇಳ್ದ ಅಂತ ಹೇಳವನ ಅವನು. ಅವನು BMW ತೊಗೊಂಡ್ರೆ ಇವನಿಗೇನು ರೀ? ಅದು ಯಾರ ಹೆಸ್ರಲ್ಲಿದ್ದರೆ ಇವನಿಗೇನು ರೀ? ಏನು ರೀ? ಇವನೇನೇ ಮಾಡಿದ್ರು ಇವರೆಲ್ಲ ಬಂದು ಜೈ ಅನ್ಬೇಕಾ? DV, SMR, ನಮ್ಮ ನೇಮಿಸ್ ಮಧು, ತೇಜಸ್ವಿ ಇವರೆಲ್ಲ ಬಂದ್ಬಿಟ್ಟು ಸಮೀರ್ ನೀನೇನು ಮಾಡಿದ್ರು ಜೈ ಹಿಂಗಂದ್ರೆ ನಿಮ್ಗೆಲ್ಲ ಒಳ್ಳೆಯವರು. ಅವ್ನು ಆಡೋ ಮಾತನ್ನ ನಿಮ್ಗೆ ಯಾರು ತಿರ್ಗಿಸ್ಕೊಬಿಟ್ರೆ ಉರಿ ಅಲ್ವಾ? ನಾನು ಕೇಳ್ತಿರೋ ಕ್ವಶನ್ ಇಷ್ಟೇ. ಸಮೀರ್, ನಿನಗೆ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ, ನೀನು ಮುಸ್ಲಿಂ ಹುಡುಗಿ ಅಂತ ಏನಿಗೆ ಮೆನ್ಷನ್ ಮಾಡಿದೆ? ನಾನು ಕೇಳ್ತಾ ಇಷ್ಟು, ಇದಕ್ಕೆ ನನಗೆ ಆನ್ಸರ್ ಬೇಕು ಅಂತ ನಾನು ಕೇಳಿದ್ದು. ಆದರೆ ಇವ್ರಲ್ಲಿ ಬಂದ್ಬಿಟ್ಟು ಅವನ ಫ್ಯಾನ್ಸ್ ಬಂದ್ಬಿಟ್ಟು ಏನು ಕಮೆಂಟು. ಆಮೇಲೆ ನಿನ್ನ ಫ್ಯಾನ್ಸೇ ನೋಡು ಸಮೀರ್, ಕೆಟ್ಟ ಮಾತನ್ನ ಬಳಸ್ಬಿಡ್ರಿ ಅಂತೀಯ, ಅದೇ ಕೆಟ್ಟ ಮಾತನ್ನ ಬಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಿದ್ದಾರೆ. ಬೋ ಮಗ, ಸೂ ಮಗ, ಆ ಮಗ, ಈ ಮಗ ಅಂತ.
ನಿನ್ನ ಫ್ಯಾನ್ಸೇ ಸರಿ ಇಲ್ವಲ್ಲ ಫಸ್ಟ್ ಆಫ್ ಆಲು. ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿಬಿಡಿ ಅಂತ ಬಾಯಿ ಮಾತ್ರ ಹೇಳೋದಲ್ಲ, ಕಮೆಂಟ್ ಬಾಕ್ಸಲ್ಲೂ ಅದೇ ಇರಬೇಕು. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಅದು ಇದು ಅಂದ್ಬಿಟ್ಟು ಈಗ ಅವ್ನು ಮಾಡಿದ ಸರಿನಾ ಇವ್ನು ಮಾಡಿದ ಸರಿನಾ ಅಲ್ಲ. ಫಸ್ಟು ನೀನು ಸರಿಯಾಗಿದ್ದರೆ ಮಾತ್ರನೇ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡಬೇಕು. ಅವನು ಯಾವ ಥರ ಫಾಲೋವರ್ ಮಾಡ್ಕೊಂಡ, ಗಿವ್ ಅವೇ ಕೊಟ್ಟು ಅವ್ನು ಫಾಲೋವರ್ ಮಾಡ್ಕೊಂಡ, ನೀನು ಮಾಡಿದ್ದು ಅದನ್ನೇ. ಏರೋಪ್ಲೇನ್ ಹಾರಿಸ್ತೀನಿ ಅಂತಿದ್ದಲ್ಲಪ್ಪ, ನೋಡಿ ಏರೋಪ್ಲೇನ್ ಹಾರಿಸ್ತಿದ್ದೆ ಅಂದ್ಬಿಟ್ಟು ಅಂತ. ಎಲ್ಲ ಒಂದು ಟೈಮಲ್ಲಿ ಇಲ್ಲಿ ಯಾರು ಸಾಚ ಅಲ್ಲ, ನೀನು ಸಾಚ ಅನ್ಬೇಕು ಅಂದ್ಬಿಟ್ಟು ಅವನ ಕಾಚ ಕೈ ಹಾಕೋದಲ್ಲ. ಫಸ್ಟ್ ನಿನ್ನ ಕಾಚದಲ್ಲಿ ಎಷ್ಟು ತೂತೈತೆ ಅಂತ ನೋಡ್ಕೋಬೇಕು. ಇನ್ನೊಂದು ಹೇಳ್ತೀನಿ, ನಾನು ಸಮಿತ್ ಪರ ನಿಂತ್ಕೊಂಡಿದ್ದೆ, ನಾನು ಸುಜನ ಕಿಸನ್ ವಿಡಿಯೋ ಮಾಡಿದ್ದೆ. ಇದು ಗೊತ್ತಿಲ್ದಿರೋ ಗೂಬೆ ನನ್ನ ಮಕ್ಕಳ ಸ್ವಲ್ಪ ಹೋಗ್ಬಿಟ್ಟು ನನ್ನ ವಿಡಿಯೋ ಸ್ಲೈಡ್ ಮಾಡಿ ನೋಡಿ ಕೆಳಗಡೆ. ಕೆಲವೊಂದು ಟಿ ವಿ ಚಾನಲಲ್ಲಿ ಅವ್ನಿಗೆ ಬೈದಿದ್ರು ಅಂದ್ಬಿಟ್ಟು ಆ ಟಿ ವಿ ಚಾನಲ್ಗೆ ನಾನು ಬೈದಿದ್ದೆ ನೋಡಿ, ಆಮೇಲೆ ಮಾತಾಡಿ. ಸುಮ್ಮನೆ ಬಾಯ್ ಐತೆ ಅಂತ ಬಂದು ಮಾತಾಡೋದಲ್ಲ. ಇದೇ ಕ್ವಶನ್ ಹೋಗಿ ನೀವು ಸಮೀರ್ನ ಕೇಳಿ, ಮುಸ್ಲಿಂ ಹುಡುಗಿ ಅಂತ ಏನಿಗೆ ಮೆನ್ಷನ್ ಮಾಡಿದೆ ಅಂತ ಉತ್ತರ ಬರುತ್ತಾ? ನಿನಗೇನೋ ಐತೆ ಕೇಳೋದಕ್ಕೆ? 1 ಮಿಲಿಯನ್ ಫಾಲೋವರ್ಸ್ ಇದ್ರು ಅದೇನೆ, 1,000 ಫಾಲೋವರ್ಸ್ ಇದ್ರು ಅದೇನೆ. ಯಾರು ಬೇಕಾದ್ರೂ ಕ್ವಶನ್ ಮಾಡ್ಬೋದು. ಕ್ವಶನ್ ಮಾಡೋ ತಾಕತ್ತು ನನಗಿದೆ. ನಿಮಗಿದ್ರೆ ಹೋಗಿ ಅದೇ ಕಮೆಂಟ್ ಬಾಕ್ಸಲ್ಲಿ ಕೂತ್ಕೊಂಡು ಕೇಳಿ. ಫಸ್ಟ್ ಒಂದು ಹುಡುಗಿ ಅಂತಾನೆ, ಆಮೇಲೆ ಇನ್ನೊಂದು ಮುಸ್ಲಿಂ ಹುಡುಗಿ ಅಂತಾನೆ, ಆಮೇಲೆ ಅವನೇ ಹೇಳಿರ್ತಾನೆ ಒಂದು ವಿಡಿಯೋದಲ್ಲಿ ಹಿಂದೂ ಮುಸ್ಲಿಂ ಅಂತ ಬಂದರೆ ಮೆಟ್ ತೊಗೊಂಡಿರಿ ಅಂತ. ಈಗೇನಕ್ಕೆ ಅದನ್ನು ತೆಗಿತಾವನೆ? ಸಿಗೋಣ.